ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಿಡಿಯೋವನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಲಿಯುಗದ ಕಾಮಧೇನುಗಳು ಎಂದು ಪ್ರಸಿದ್ಧರಾಗಿರುವ ಯಾರಪ್ಪ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಇವರಲ್ಲಿ ನಾವು ನಂಬಿಕೆ ವಿಶ್ವಾಸವಿಟ್ಟು ಸೇವೆಯನ್ನು ಮಾಡಿದರೆ ಎಂತಹ ಸೇವೆಯಾದರೂ ಸಹ ಖಂಡಿತವಾಗಿಯೂ ನಾವು ಭಕ್ತಿಪೂರ್ವಕವಾಗಿ ಮಾಡಿದ್ದೇ ಆದಲ್ಲಿ ನಮಗೆ ಇಷ್ಟಾರ್ಥಗಳು ನೆರವೇರುತ್ತವೆ. ಅದೇ ರೀತಿಯಾಗಿ ರಾಯರ ಪೂರ್ಣ ಅನುಗ್ರಹವು ನಮಗೆ ಸಿಗುತ್ತದೆ. ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಭಕ್ತರಲ್ಲಿ ಒಂದು ಗೊಂದಲ ಇರುತ್ತೆ. ನಾನು ಕೂಡ ರಾಯರ ಭಕ್ತರಾಗಬೇಕು, ಆದರೆ ನಮ್ಮ ಮನೆಯಲ್ಲಿ ರಾಯರ ಫೋಟೋ ಇಲ್ಲ, ರಾಯರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅಂತ ಸಾಕಷ್ಟು ಜನರಲ್ಲಿ ಕುತೂಹಲ ಇರುತ್ತೆ. ಅದಕ್ಕೆ ಈ ಒಂದು ವಿಡಿಯೋವನ್ನು ನೋಡಿ ನಾನು ಈ ರೀತಿಯಾಗಿ ತಿಳಿಸ್ಕೊಡ್ತೀನಿ. ಯಾರ ಮನೆಯಲ್ಲಿ ರಾಯರ ಫೋಟೋ ಇಲ್ಲವೋ ಅಂತಹವರು ಬೇಜಾರು ಪಡೋ ಅಗತ್ಯ ಇರೋದಿಲ್ಲ. ಹೇಗಪ್ಪ ಮಾಡಬೇಕು ಅಂದರೆ, ರಾಯರ ಸೇವೆಯನ್ನು ನಾವು ಮನಸ್ಸಿನಲ್ಲಿ ಮಾಡಿದ್ರೂ ಸಹ ಅದು ರಾಯರ ಸೇವೆಗೆ ಸೇರುತ್ತದೆ. ಹೇಗಪ್ಪ ಅಂದರೆ, ನಾವು ರಾಯರನ್ನು ಸ್ಮರಣೆ ಮಾಡಿದರೆ ಖಂಡಿತವಾಗಿಯೂ ರಾಯರು ನಮಗೆ ಅನುಗ್ರಹ ನೀಡುತ್ತಾರೆ. ನಾವು ಫೋಟೋ ಇಟ್ಟುಬಿಟ್ಟೇ ಪೂಜೆ ಮಾಡಬೇಕು ಅನ್ನುವ ಅಗತ್ಯ ಇರೋದಿಲ್ಲ. ನಾವು ಎಲ್ಲಿಂದ ಕರೆದರೂ ಸಹ ರಾಯರು ನಾವು ಬೇಡಿದ್ದನ್ನು ಕೊಡುವವರು ಯಾರಪ್ಪ ಅಂದರೆ ರಾಯರು. ನೀನು ಎಂತಹ ಸಿಚುವೇಷನಲ್ಲಿದ್ದರೂ ಸಹ ರಾಯರನ್ನು ಒಮ್ಮೆ ಕರೆದರೆ ಖಂಡಿತವಾಗಿಯೂ ನನ್ನ ಭಕ್ತ, ನನ್ನ ಮಗ, ನನ್ನ ಮಗಳು ಕರೀತಾ ಇದ್ದಾರೆ ಅಂತ ಎಲ್ಲಿದ್ದರೂ ಸಹ ರಾಯರು ನಮಗೆ ಅನುಗ್ರಹ ನೀಡ್ತಾರೆ. ಈ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದರೆ, ನಾವು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಕೊಡುವಂತಹ ರಾಯರ ಮಂತ್ರಾಕ್ಷತೆಯನ್ನು ತಂದು ನಾವು ಮನೆಯಲ್ಲಿಟ್ಟು ಒಂದು ಬೌಲಲ್ಲಿಟ್ಟು ಬಿಳಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಾವು ಮಂತ್ರಾಕ್ಷತೆಯನ್ನು ಇಟ್ಟುಕೊಂಡು ರಾಯರಿಗೆ ಯಾವ ರೀತಿ ಪೂಜೆಯನ್ನು ಮಾಡ್ತೀವೋ, ನಮಗೆ ಯಾವ ರೀತಿ ಮನಸ್ಸಿನಲ್ಲಿ ಪೂಜೆ ಮಾಡಬೇಕಂತ ಅನಿಸುತ್ತೋ ಅದೇ ರೀತಿಯಾಗಿ ರಾಯರಿಗೆ ನಾವು ಆ ಒಂದು ಮಂತ್ರಾಕ್ಷತೆಗೆ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಸಾಕ್ಷಾತ್ ಗುರುರಾಯರಿಗೆ ಆ ಒಂದು ಪೂಜೆಯು ಸಲ್ಲುತ್ತದೆ. ಈ ರೀತಿಯಾಗಿ ಮಾಡಿದರೆ ಖಂಡಿತವಾಗಿಯೂ ರಾಯರ ಅನುಗ್ರಹ ಸಿಗುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಕಾರಣ ಏನಪ್ಪ ಅಂದರೆ, ರಾಯರ ಮೃತ್ತಿಕೆ ಪ್ರಸಾದ ಎಲ್ಲಿ ಇರುತ್ತದೋ ಅಲ್ಲಿ ಖಂಡಿತವಾಗಿಯೂ ಸಾಕ್ಷಾತ್ ಗುರುರಾಯರು ನೆಲೆಸಿರ್ತಾರೆ. ಆ ಒಂದು ಮಂತ್ರಾಕ್ಷತೆ, ಅದೇ ರೀತಿಯಾಗಿ ಮೃತ್ತಿಕೆ ಪ್ರಸಾದ ರಾಯರಿಗೆ ಸಮಾನವಾದದ್ದು. ಈ ಒಂದು ಮೃತ್ತಿಕೆ ಪ್ರಸಾದ ನಮ್ಮ ಮನೆಯಲ್ಲಿದ್ದರೆ ಖಂಡಿತವಾಗಿಯೂ ರಾಯರು, ಸಾಕ್ಷಾತ್ ಗುರುರಾಯರು ನಮ್ಮ ಮನೆಯಲ್ಲಿದ್ದಾರೆ ಅಂತ ಅರ್ಥ. ಆದ್ದರಿಂದ ಆ ಒಂದು ಮೃತ್ತಿಕೆ ಪ್ರಸಾದವನ್ನು ಮನೆಯಲ್ಲಿ ತಂದು ದೇವ್ರ ಮನೆಯಲ್ಲಿಟ್ಟು ನಾವು ಪೂಜೆ ಮಾಡಿದರೆ, ಪ್ರತಿದಿನ ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ರಾಯರ ಅನುಗ್ರಹ ಖಂಡಿತವಾಗಿಯೂ ನಮಗೆ ಸಿಗುತ್ತದೆ. ಫೋಟೋನೇ ಇರಬೇಕು ಅನ್ನೋ ಕಾರಣ ಇಲ್ಲ. ನಾವು ಇದೇ ರೀತಿಯಾಗಿ ಮೃತ್ತಿಕೆ ಪ್ರಸಾದಕ್ಕೆ, ಮಂತ್ರಾಕ್ಷತೆಗೆ ಮಾಡ್ತಾ ಇದ್ದರೆ, ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ರಾಯರ ಅನುಗ್ರಹ ಸಿಗುತ್ತದೆ. ಅದೇ ರೀತಿಯಾಗಿ ಸಾಕ್ಷಾತ್ ಗುರುರಾಯರ ಅನುಗ್ರಹ ಸಿಗುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಕಾರಣ ಏನಪ್ಪ ಅಂದರೆ, ನೀವು ಯಾವುದೋ ಒಂದು ಪುಸ್ತಕದಲ್ಲಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಬರೀರಿ, ನಾಮಲೇಖನವನ್ನು ಬರೆಯಿರಿ. ಆ ಒಂದು ನಾಮಲೇಖನವನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಿ. ಖಂಡಿತವಾಗಿಯೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಆ ಒಂದು ಪೂಜೆ ಸಲ್ಲುತ್ತದೆ. ಯಾಕಪ್ಪ ಅಂದರೆ, ನಾವು ಭಕ್ತಿಪೂರ್ವಕವಾಗಿ ಕರೆದು ಆ ಒಂದು ಪುಸ್ತಕದಲ್ಲಿ ಬರೆದಾಗ ಸಾಕ್ಷಾತ್ ಗುರುರಾಯರು ಬಂದು ಆ ಒಂದು ಪುಸ್ತಕದಲ್ಲಿ ನೆಲೆಸಿರ್ತಾರೆ. ಆದ್ದರಿಂದ ನಾವು ಆ ಒಂದು ಪುಸ್ತಕಕ್ಕೆ ಪೂಜೆ ಮಾಡಿದರೆ ಖಂಡಿತವಾಗಿಯೂ ರಾಯರಿಗೆ ಆ ಒಂದು ಪೂಜೆ ಸೇರುತ್ತೆ. ಆವಾಗ ರಾಯರು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ, ನಿಮಗೆ ಪೂರ್ಣ ಅನುಗ್ರಹವನ್ನು ರಾಯರು ಕೊಡುತ್ತಾರೆ. ಈ ರೀತಿಯಾಗಿಯೂ ಸಹ ನಾವು ರಾಯರಿಗೆ ಸೇವೆಯನ್ನು ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೂ ಸಹ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ, ಹಾಗೂ ನೀವು ಕೂಡ ರಾಯರ ಭಕ್ತರಾಗಿದ್ದರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಸಹ ಮಾಡಿ.